ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸರ್, ನಾಳಿನ ಎಪಿಸೋಡ್ ರಫ್ ಕಟ್ ಆಗಿ ಬಂದಿದೆ. ನಿಮ್ ನೋಡ್ಲಿ ಅಂತ ಪ್ರಿವ್ಯೂಗೆ ಹಾಕಿದ್ದೀನಿ. ನಿಮ್ಮ ಕಡೆಯಿಂದ ಏನಾದರೂ ಚೇಂಜಸ್ ಇದ್ರೆ ಹೇಳ್ತೀರಾ? ಓಕೆ ಶೋರ್. ಇವತ್ತು ನಮ್ಮ ಜೊತೆಗಿರೋರು ಒಬ್ಬ ಸಾಮಾನ್ಯ ಗೃಹಿಣಿ ಮತ್ತು ಅಸಾಮಾನ್ಯ ಶೆಫ್, ಒಬ್ಬ ಅಕ್ಕರೆಯ ತಾಯಿ, ಮಾವನ್ನ ಅಪ್ಪನ ರೀತಿ ಪ್ರೀತಿ ಮಾಡೋ ಸೊಸೆ. ನೂರು ವರ್ಷ ಆಯ್ತು ನಿಮಗೆ. ನಾನು ನಿಮ್ಮ ಬಗ್ಗೆನೇ ಯೋಚಿಸ್ತಾ ಇದ್ದೆ, ಅಷ್ಟರಲ್ಲಿ ನೀವೇ ಫೋನ್ ಮಾಡಿದ್ರಿ. ಹಲೋ. ಯಾಕೆ ವಾಯ್ಸ್ ಒಂಥರ ಇದೆ? ಹುಷಾರಿಲ್ವಾ? ಮಾಧವ್ ಅವರೇ, ನಾನು ಅಡುಗೆ ಮಾಡೋದನ್ನ ಶೂಟಿಂಗ್ ಮಾಡಿದ್ರಲ್ಲ, ಅದನ್ನು ದಯವಿಟ್ಟು ಟಿವಿಲಿ ಹಾಕಬೇಡಿ. ಈಗ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ದಯವಿಟ್ಟು ಕ್ಷಮಿಸ್ಬೇಡಿ. ಅಮ್ಮ. ತುಳಸಿ ಅವರೇ, ಆರ್ ಯು ಓಕೆ? ಯಾಕೆ ಹೇಳ್ತಿದ್ದೀರಾ? ಹಲೋ ಮಾಧವ್ ಸರ್, ನಾನು ಸಿರಿ ಮಾತಾಡ್ತಿರೋದು. ಓ ಸಿರಿ, ತುಳಸಿಯವರು ಏನೋ ಬೇಜಾರಲ್ಲಿದ್ದಂಗಿದೆ. ಏನಾದರೂ ಸಮಸ್ಯೆನಾ? ಮಾಧವ್ ಸರ್, ಅದು ಸರ್, ನಮ್ಮ ತಾತನ ಬಗ್ಗೆ ನಿಮಗೆ ಗೊತ್ತಲ್ವಾ? ಅವ್ರು ತುಂಬ ಸಂಪ್ರದಾಯಸ್ಥರು. ಅವ್ರಿಗೆ ಹೀಗೆ ಮನೆ ಸೊಸೆ ಟಿ ವಿಲಿ ಬಂದು ಕಾರ್ಯಕ್ರಮ ಮಾಡೋದು ಯಾಕೋ ಸರಿ ಅನ್ನಿಸ್ತಿಲ್ಲ. ಅಮ್ಮಂಗೆ ತಾತ ಹೇಳಿದ್ದಕ್ಕೇನೂ ಬೇಜಾರಿಲ್ಲ. ನೀವು ಕಷ್ಟಪಟ್ಟು ಶೂಟ್ ಮಾಡಿದ್ರಿ, ಈಗ ಬೇಡ ಅಂದರೆ ನಿಮಗೆ ನೋವಾಗತ್ತೆ ಅಂತ ಬೇಜಾರಲ್ಲಿದ್ದಾರೆ. ಅಯ್ಯೋ, ನಂಗೆ ನೋವಾಗುತ್ತೆ ಅಂತೆಲ್ಲ, ನೊಂದ್ಕೋಬಾರ್ದು ಅಂತ ಹೇಳಿ. ಆದರೆ ಆ ವಿಡಿಯೋ ಮಾಡುವಾಗ ತುಳಸಿಯವರು ಎಷ್ಟು ಶ್ರಮ ಪಟ್ಟರು ಅಂತ ನನಗೆ ಗೊತ್ತು. ಅದು ಪ್ರಸಾರ ಆಗಲಿಲ್ಲ ಅಂದರೆ ಅವರು ಪಟ್ಟ ಶ್ರಮಕ್ಕೆ ಬೆಲೆ ಇಲ್ದಂಗೆ ಆಗುತ್ತೆ. ಅದಕ್ಕೆ ನಿಮ್ಮ ತಾತನ ಹತ್ರ, ಐ ಮೀನ್ ದತ್ತ ಅವ್ರ ಹತ್ರ ನಾನು ಮಾತಾಡ್ತೀನಿ. ಸರ್, ನಮ್ಮ ತಾತ ಈ ವಿಷಯದಲ್ಲೆಲ್ಲ ಸ್ವಲ್ಪ ಸ್ಟ್ರಿಕ್ಟು. ನನಗೆ ಸ್ವಲ್ಪ ಸಮಯ ಕೊಡು, ಅವ್ರ ಜೊತೆ ಮಾತಾಡೋದಕ್ಕೆ ನೋಡ್ತೀನಿ. ಅಲ್ಲಿವರೆಗೂ ಪ್ರೋಗ್ರಾಮ್ ಟೆಲಿಕಾಸ್ಟ್ ಆಗದೇ ಇದ್ರೇ ಒಳ್ಳೆಯದು. ಡೈರೆಕ್ಟಾಗಿ ಕೇಳ್ತೀನಿ, ಡೋಂಟ್ ಮೈಂಡ್. ಆರ್ ಯು ಕಮಿಟೆಡ್? ನಿನಗೆ ಯಾವ ಥರದವ್ರು ಇಷ್ಟ ಆಗ್ತಾರೆ ಅಂತ ಹೇಳಿದ್ರೆ ಐ ವಿಲ್ ಫೈಂಡ್ ಸಮ್ಮನ್ ಫಾರ್ ಯು. ಅಭಿ, ಯಾಕಷ್ಟೊಂದು ಫ್ರಸ್ಟ್ರೇಟ್ ಆಗಿದೆಯಾ? ಇನ್ನೇನು ಮಾಡಲಿ ಚಿಕ್ಕಮ್ಮ, ಇವತ್ತು ಬ್ರೋ ಡಿನ್ನರ್ ಟೈಮಲ್ಲಿ ಹೇಳಿದ್ದು ಕೇಳಿಸ್ಕೊಂಡ್ರ? ಅವ್ನ ತಲೆಗೆ ಇದ್ದಕ್ಕಿದ್ದಾಗೆ ನನ್ನ ಮದುವೆ ವಿಚಾರ ಯಾಕೆ ಬಂತು? ಅವ್ನ ತಲೆಗೊಂದು ವಿಚಾರ ಬಂದರೆ ಅದನ್ನ ಮುಗಿಸೋವರೆಗೂ ನನ್ನನ್ನು ಫಾಲೋ ಮಾಡೋದು ಬಿಡಲ್ಲ. ಅಭಿ, ಅವನಿನ್ನ ಅಣ್ಣ ಕಣೋ. ಈ ವಿಷಯದಲ್ಲಿ ತಂದೆ ತಾಯಿ ಮಾತಾಡಬೇಕು. ಆದರೆ ಭಾವನ ಜೊತೆ ಅವನ ಸಂಬಂಧ ಚೆನ್ನಾಗಿಲ್ವಲ್ಲ, ಅದಕ್ಕೆ ಅವನೇ ಜವಾಬ್ದಾರಿ ತಗೊಳ್ತಿದ್ದಾನೆ. ಅಲ್ಲ ಚಿಕ್ಕಮ್ಮ, ಅಭಿ ಮದುವೆನ ನಾನೇ ಮುಂದೆ ನಿಂತು ಮಾಡಿದ್ದೆ. ಆದರೆ ಭಾವ ತೋರಿಸಿದ ಹುಡುಗಿ ಅಂತ ಪೂರ್ಣಿನ ಅವನು ನೋಡೋಕ್ಕೂ ರೆಡಿ ಇರಲಿಲ್ಲ. ನಾನು ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋದೆ. ಅದಕ್ಕೆ ನನ್ನ ಮಾತಿಗೆ ಬೆಲೆ ಕೊಟ್ಟು ಮದುವೆ ಆದ. ಬಟ್ ನಾನು ದೀಪಿಕಾ 3 ಇಯರ್ಸಿಂದ ಕಮಿಟ್ ಆಗಿದ್ದೀವಿ ಚಿಕ್ಕಮ್ಮ. ರಿಲೇಷನ್ಶಿಪ್ಪಲ್ಲಿದ್ದೀವಿ. ನಾನೇ ಇನ್ನೂ ಮದುವೆ ಅಂತೆಲ್ಲ ಯೋಚನೆ ಮಾಡಿಲ್ಲ. ನೀವೇ ನೋಡಿದ್ರಲ್ಲ, ಅವಾಯ್ಡ್ ಮಾಡಿದೆ ಅಂತ ಸೀದಾ ಮನೆ ಒಳಗೆ ಬಂದ್ಬಿಟ್ಲು. ಈಗ ಮದುವೆ ಅಂತ ದೊಡ್ಡ ವಿಚಾರದ ಬಗ್ಗೆ ಡಿಸಿಷನ್ ತೊಗೊಳೋದಕ್ಕೆ ನನಗೆ ಕಷ್ಟ ಆಗುತ್ತೆ. ಸೊ ನನ್ನ ಕಡೆಯಿಂದ ಏನು ಹೆಲ್ಪ್ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ? ಡಿಸಿಷನ್ ತಗೊಳ್ಳೋದಕ್ಕೆ ನಿಮ್ಮ ಹೆಲ್ಪ್ ಬೇಕು ಚಿಕ್ಕಮ್ಮ. ನೀವು ಹೇಳಿ ಚಿಕ್ಕಮ್ಮ, ನೀವು ಇವತ್ತು ದೀಪಿಕಾ ನೋಡಿದ್ರಲ್ಲ, ವಾಟ್ ಡು ಯು ಫೀಲ್? ಬ್ರೋ ಹತ್ರ ಹೇಳಿ ಮುಂದುವರಿಬೋದಾ? ನೀನು ಬೇರೆ ಏನಾದರೂ ಹೆಲ್ಪ್ ಕೇಳಿದರೆ ಮಾಡ್ಬೋದು. ಅದು ಡಿಸಿಷನ್ ತಗೊಳ್ಳೋದು ಇಂಥ ಒಂದು ವಿಷಯದಲ್ಲಿ, ಅದು ನಿನ್ನ ಪರ್ಸ್ನಲ್ ವಿಷಯ. ಸರಿ, ನೀನು ಕೇಳ್ತಿದ್ಯಾ ಅಂತ ನಾನು ಒಂದು ಮಾತು ಹೇಳ್ತೀನಿ.
ಟು ಬಿ ಫ್ರ್ಯಾಂಕ್, ನನಗೆ ಯಾಕೋ ಆ ಹುಡುಗಿ ನಿನಗೆ ಗುಡ್ ಚಾಯ್ಸ್ ಅಲ್ಲ ಅನ್ನಿಸ್ತಿದೆ. ಅವಿನಾಶ್ ತೋರಿಸೋ ಹುಡುಗಿ ಬಗ್ಗೆನೇ ಯೋಚನೆ ಮಾಡೋದು ಬೆಟರ್ ಅನ್ನಿಸ್ತಿದೆ. ತಾತ ಕಷಾಯ ನೀನು ಯಾಕೆ ತಂದೆ? ಅಮ್ಮನೇ ಮಾಡಿದ್ದು, ಆದರೆ ಅವ್ರು ಸುಸ್ತಾಗಿರ್ತಾರೆ ಅಂತ ನಾನೇ ರೆಸ್ಟ್ ತಗೊಳ್ಳಿ ಅಂದೆ. ತಾತ, ನಿಮಗೆ ಬುದ್ಧಿ ಹೇಳೋಷ್ಟು ನಾನು ದೊಡ್ಡೋಳಲ್ಲ. ನೀವು ಹೇಳೋದು ನಿಮ್ಮ ಮಟ್ಟಿಗೆ ಸರಿನೇ ಇರಬಹುದು, ಆದರೆ ಅಮ್ಮನ ಬಗ್ಗೆ ಯೋಚನೆ ಮಾಡಿದಾಗ ಬೇಜಾರಾಗತ್ತೆ ತಾತ. ನಿಮ್ಮ ಬರ್ಡೇ ದಿನ ಅಮ್ಮ ಬೆಳಗ್ಗೆನೇ ವಿಶ್ ಮಾಡೋಕ್ಕೆ ಹೊರಟಿದ್ರು, ಆದರೆ ನಾನು ಸಮರ್ಥ ಬಿಡಲಿಲ್ಲ. ಎಲ್ಲರೂ ಸೇರಿ ಬರ್ಡೇನ ಮರ್ತಿರೋ ಹಾಗೆ ನಾಟಕ ಮಾಡೋಣ ಅಂದ್ವಿ. ನಾವೆಷ್ಟು ಹೇಳಿದ್ರು ಅಮ್ಮ ಒಪ್ಕೊಳಕ್ಕೆ ರೆಡಿನೇ ಇರಲಿಲ್ಲ. ಯಾಕೆ ಗೊತ್ತಾ, ಅಷ್ಟು ಹೊತ್ತು ನಿಮ್ಮ ಮನಸ್ಸು ನೋಯಿಸ್ಬೇಕಲ್ಲ ಅಂತ. ನಿಮ್ಮ ಬಗ್ಗೆ ಅಷ್ಟು ಪ್ರೀತಿ ಗೌರವ ಅವರಿಗೆ. ಇಷ್ಟು ದಿನ ತಾನು ನೋಡ್ತಿದ್ದ ಟಿವಿಲಿ ತಾನೇ ಬರ್ತಿದ್ದೀನಿ ಅಂದಾಗ ಅವ್ರಿಗೆ ಖುಷಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕೆಂದ್ರೆ ಅವ್ರಿಗೆ ತನ್ನ ಖುಷಿಗಿಂತ ನಿಮಗೆ ಬೇಜಾರು ಮಾಡಿದ್ದೀನಲ್ಲ ಅನ್ನೋ ನೋವೇ ದೊಡ್ಡ ತಾತ. ಈಗಲೂ ಅವ್ರು ಬೇಜಾರು ಮಾಡ್ಕೊಂಡಿರೋದು ನೀವು ಹಾಗೆ ಮಾತಾಡಿದ್ರಿ ಅಂತ ಅಲ್ಲ, ನಿಮ್ಮ ಮನ್ಸಿಗೆ ನೋವಾಗಿದೆ ಅಂತ. ಇಷ್ಟನ್ನ ನಿಮ್ಮ ಹತ್ರ ಹೇಳಬೇಕು ಅನ್ನಿಸ್ತು, ಅದಕ್ಕೆ ಹೇಳ್ದೆ. ಗುಡ್ ನೈಟ್ ತಾತ. ಏನ್ ದತ್ತಣ್ಣ ಇದು? ಯಾಕೆ ಇಷ್ಟು ಸ್ಲೋ ಇವತ್ತು? ರಾತ್ರಿ ನಿದ್ರೆ ಮಾಡಿಲ್ವಾ? ಮಾತಿಲ್ಲ ಏನಿಲ್ಲ. ಶೇಷ, ನಮ್ಮ ಮನೆಯವರೆಲ್ಲ ನನ್ನನ್ನು ಎಮೋಷನಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ. ಅದೇ ನನಗೆ ಯೋಚನೆ. ನೀನು ಒಳ್ಳೆ, ನೀನು ಅದಕ್ಕೆಲ್ಲ ಬಗ್ಗಲ್ಲ ಅಂತ ಗೊತ್ತಿಲ್ವಾ ಅವ್ರಿಗೆ? ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೋಬೇಡ ದತ್ತಣ್ಣ. ನಡಿ ಎಳ್ನೀರು ಕುಡಿಯೋಣ. ಆಹಾ, ದಿನ ಇದೊಂದನ್ನೇ ನೀನು ಸರಿಯಾಗಿ ಮಾಡೋದು. ಎರಡು ಎಳೆ ಗಂಜಿಕಾಯಿ ಹೊಡಿ. ಏನು ಸಕ್ಕರೆ ಸಕ್ಕರೆ ಹಾಕದಾಗಿರ್ಬೇಕು. ದಪ್ಪ ಗಂಜಿ ಬೇಡ. ಸ್ಟ್ರಾಬೆರಿ. ಇವನ್ ಯಾವ ದೊಣೆ ನಾಯಕ ಅಂತ ಇವನಿಗೆ ಫಸ್ಟ್ ಕೊಟ್ಟನವನು. ಆಗಲ್ ದತ್ತಣ್ಣ, ಅವ್ರು ನಮಗಿಂತ ಮುಂಚೆ ಬಂದು ಕೇಳಿರ್ಬೋದು. ಓಹ್ ಮಾಧವ್ ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನು ಈ ಕಡೆ? ಏನಿಲ್ಲ, ಹೀಗೆ ವಾಕಿಂಗ್ ಬಂದೆ. ಈ ಚಪ್ಪಲಿ ಕಳ್ಳ ಯಾವತ್ತೂ ಇಲ್ಲದೆ ಇವತ್ತು ವಾಕಿಂಗ್ ಯಾಕೆ ಬಂದಿದ್ದು ಅಂತ ನಂಗೆ ಗೊತ್ತು ಕಣೋ. ನೀನು ಜಪ್ಪಯ್ಯ ಅಂತಂದ್ರು ನಾನು ಮನಸ್ಸು ಬದಲಾಯಿಸಲ್ಲ. ದತ್ತ ಅವರೇ, ನೀವು ಹೇಗೆ ಅಂತ ನನಗೆ ಗೊತ್ತಿಲ್ವಾ? ಸುಮ್ಮನೆ ನಿಮಗೆ ಯಾಕೆ ಡಿಸ್ಟರ್ಬ್ ಮಾಡಿ ಹೇಳಿ. ಏನಿದು 30 ರೂಪಾಯಿ ಕೊಟ್ಟಿದ್ಯಾ? ನೀನು ಕೊಟ್ಟಿದ್ದು ಎಳೆ ಎಳ್ನೀರು 30 ರೂಪಾಯಿದು. ನಮಗೆ 35 ರೂಪಾಯಿ ಕಮ್ಮಿ ಎಲ್ಲಿ ಸಿಗಲ್ಲ ಎಳ್ನೀರು. ನೋಡ, ದತ್ತನ ಹತ್ರ ಈ ವ್ಯವಹಾರ ಎಲ್ಲ ಇಟ್ಕೋಬೇಡ. ನಾವು ನಿನ್ನ ಹತ್ರನೇ ತಗೊಳ್ಳೋದಲ್ವೇನೋ ದಿವಸನೂ. ನಮಗೆ ಕಮ್ಮಿ ನೀರು ಕೊಟ್ಬಿಟ್ಟು ಅವ್ರಿಗೆ ಮಾತ್ರ ಜಾಸ್ತಿ ನೀರು ಕೊಟ್ಟಿದ್ದೀಯಲ್ಲ, ನಾನೇನು ನೋಡಿಲ್ಲ ಅಂತ ಅನ್ಕೊಂಡ್ಯಾ? ನಾನೇನು ದುಡ್ಡಿನ ಗಿಡ ನೆಟ್ಟಿದ್ದೀನ? ಪೆನ್ಷನ್ ದುಡ್ಡಿಂದಾನೇ ನಾನು ಎಲ್ಲ ನಿಭಾಯಿಸ್ಬೇಕು. ತೆಗಿ 10 ರೂಪಾಯಿ. ಪಾಪು,
ತಿಂಡಿಗೆ ಪೊಂಗಲ್ಲು, ಮಧ್ಯಾಹ್ನ ಊಟಕ್ಕೆ ಪಲಾವು ಮೊಸರನ್ನ, ಜೊತೆಗೆ ಚಿಕ್ಕ ಡಬ್ಬಿಲಿ ಮೊಸರು ಬಜ್ಜಿನೂ ಹಾಕಿದ್ದೀನಿ. ಮರ್ತ್ಬಿಟ್ಟು ಹಾಗೆ ತರಬೇಡ. ಸರಿನಮ್ಮ. ಏನಾದರೂ ಮಾತಾಡು. ನಾನೇನು ಮಾತಾಡಲಿ ಬಾಸು? ನಿಮ್ಮ ಪ್ರಾಬ್ಲಮ್ ಮುಗಿಯೋದೇ ಇಲ್ಲ. ನನಗೆ ನಂದೇ ಹೊತ್ಕೊಂಡು ಮಲಗುವಷ್ಟಿದೆ. ನಿಮ್ಮ ಪ್ರಾಬ್ಲಮ್ನ ನೀವೇ ಸಾಲ್ವ್ ಮಾಡ್ಕೊಳ್ಳಿ. ಏ ಪಾಪ ಬಾಕ್ಸು. ಅಮ್ಮ ನಾನು ತೊಗೊಂಡು ಹೋಗ್ತೀನಿ ಕೊಡಿ. ಅಮ್ಮ ನನ್ನ ತಾತ ಹಾಗಂದ್ರು ಅಂತ ಬೇಜಾರಾಯ್ತಾ? ಬೇಜಾರು ಯಾಕ್ಬಿಟ್ಟ? ಮಾವ ಹೇಳಿದ್ರಲ್ಲೂ ತಪ್ಪಿಲ್ಲ. ಇದಕ್ಕಿದ್ದಾಗೆ ನಾನು ಟಿ ವಿಲಿ ಬರ್ತೀನಿ ಅಂದರೆ ಅವ್ರಿಗೂ ಗಾಬರಿ ಆಗಿರುತ್ತೆ. ಒಂದೊಂದ್ಸಲ ಟಿ ವಿಲಿ ಏನೇನೋ ಬರ್ತಾ ಇರುತ್ತೆ. ನಾವು ಶೂಟಿಂಗ್ ಅಂತ ಹೋಗಿ ಆ ಥರ ಏನಾದರೂ ಆಗ್ಬಿಟ್ರೆ ಅನ್ನೋ ಭಯ ಇರುತ್ತಲ್ಲ ಅವ್ರಿಗೂ. ಅವ್ರ ಜಾಗದಲ್ಲಿ ನಾನು ಇದ್ದಿದ್ರೆ ನಾನು ಹೀಗೆ ಮಾಡ್ತಾ ಇದ್ದೆ ಪುಟ್ಟ. ನಾನಲ್ಲಿ ಅಡುಗೆ ಮಾಡೋಕ್ಕೆ ಮುಂಚೆನೇ ಮಾವನವ್ರ ಹತ್ರ ಕೇಳಬೇಕಾಗಿತ್ತು, ಇಲ್ಲ ಬಂದಮೇಲಾದರೂ ಹೇಳಬೇಕಾಗಿತ್ತು. ಅಷ್ಟರಲ್ಲಿ ಇಷ್ಟೆಲ್ಲ ಆಗೋಯ್ತು. ಇದರಲ್ಲಿ ಅವ್ರ ತಪ್ಪೇನಿದೆ ಹೇಳು? ಏನೇ ಆದರೂ ತಾತನ್ ಬಿಟ್ಕೊಡಲ್ಲ ಅಲ್ವಾ ನೀವು? ಏನಂತ ನಾನೇನು ಪಾಪ 10 ರೂಪಾಯಿ ಬಿಡೋದಲ್ವಾ? ಕಷ್ಟಪಟ್ಟು ದುಡಿತಾನೆ. ಯಾಕೆ ಬಿಡಬೇಕು ಶೇಷು? ಅವನು ಕಷ್ಟಪಟ್ಟು ದುಡಿತಾನೆ ಸರಿ. ನಾನು ಹಾಗೆ ಕಷ್ಟಪಟ್ಟು ಹೈಸ್ಕೂಲ್ ಟೀಚರ್ ಕೆಲಸ ಮಾಡಿದ್ದಲ್ವಾ? ಎಷ್ಟು ಟಾರ್ಚರ್ ಇತ್ತು ಗೊತ್ತಾ ಆವಾಗ? ಅದನ್ನೆಲ್ಲ ಸಹಿಸ್ಕೊಂಡು ನಾನು ಕೆಲಸ ಮಾಡಿದ್ದಕ್ಕೆ ಇವತ್ತು ನನಗೆ ಪೆನ್ಷನ್ ಬರ್ತಾ ಇರೋದು. ನೋಡು, ನನ್ನ ಶ್ರಮಕ್ಕೂ ಬೆಲೆ ಇದೆ. ಅದಕ್ಕೆ ಅವನ ಹತ್ರ 10 ರೂಪಾಯಿ ಕಿತ್ಕೊಂಡಿದ್ದೆ. ಸರಿಯಾಗಿ ಹೇಳಿದ್ರಿ ದತ್ತ ಅವರೇ. ಬೇರೆಯವರ ಮಾತನ್ನ ಕದ್ದು ಕೇಳಿಸ್ಕೊಳ್ಳೋದು ಯೋಗ್ಯರ ಲಕ್ಷಣ ಅಲ್ಲ. ನಾನು ಕೇಳಿಸ್ಕೊಳ್ಳಿ, ಅದಾಗದೆ ಕಿವಿಗೆ ಬಂದು ಬಿತ್ತು. ನಿಮ್ದು ಕಂಚಿನ ಕಂಠ ಅಲ್ವಾ ದತ್ತ ಅವರೇ? ಅದು ನನಗೆ ಗೊತ್ತು. ಮನೆಯಲ್ಲಿ ಸ್ಕೂಟ್ರ್ ಬೇರೆ ಬಿಟ್ಟು ಹೋಗಿದ್ಯಾ? ಬಂದು ತಗೊಂಡು ಹೋಗು. ಕ್ಷಮಿಸಿ ದತ್ತ. ನಾನು ಇಲ್ಲಿಗೆ ಬಂದಿದ್ದೆ ನಿಮ್ಮ ಮನಸ್ಸನ್ನು ಬದಲಾಯಿಸ್ಬೇಕು ಅಂತ. ಆದರೆ ಇಷ್ಟ ಇಲ್ವಲ್ಲ ಅಂತ ಸುಮ್ಮನಾದೆ. ನೀವೀಗ ಹೇಳಿದ ಮಾತನ್ನು ಕೇಳಿ ನನಗೂ ನಿಮ್ಮ ಹತ್ರ ಒಂದು ಮಾತು ಹೇಳಬೇಕು ಅನ್ನಿಸ್ತಾ ಇದೆ. ನೋಡಿ, ಒಂದು ದಿನ ಶೂಟಿಂಗ್ ಮಾಡಬೇಕು ಅಂತಂದರೆ ಕ್ಯಾಮ್ರಾ ಹ್ಯಾಂಡಲ್ ಮಾಡೋರು, ಲೈಟಿಂಗ್ ಮಾಡೋರು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು, ಆರ್ಟ್ ಡಿಪಾರ್ಟ್ಮೆಂಟ್ ಅವರು, ಫ್ಲೋರಲ್ಲಿ ಕೆಲಸ ಮಾಡೋರು, ಹೀಗೆ ಸಾಕಷ್ಟು ಜನರ ಪರಿಶ್ರಮ ಇರುತ್ತೆ. ನಾವು ಟಿ ವಿಲಿ ಕಾಣಿಸ್ಕೊಳ್ತೀವಷ್ಟೇ, ಆದರೆ ಕಾಣಿಸ್ಕೊಳ್ದೇ ಇರೋರು ಎಷ್ಟೋ ಜನ ನಮಗಿಂತ ಹೆಚ್ಚು ಶ್ರಮ ಹಾಕಿರ್ತಾರೆ. ಇನ್ನೊಂದು ವಿಷಯ ಗೊತ್ತಾ? ಈ ಕಾರ್ಯಕ್ರಮ ಟಿ ವಿಲಿ ಬರಲಿ ಬಿಡಲಿ ಇವ್ರಿಗೆಲ್ಲ ಹಣ ಕೊಡಲೇಬೇಕಾಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಾನು ತಗೊಳ್ಳೋ ಸಂಭಾವನೆ, ಶೂಟಿಂಗ್ ಲೊಕೇಶನ್ ಬಾಡಿಗೆ, ಉಪಯೋಗಿಸಿದ ವಸ್ತುಗಳಿಗೆ ಕೊಟ್ಟ ಹಣ, ಎಲ್ಲದಕ್ಕಿಂತ ಮಿಗಿಲಾಗಿ ಕಾರ್ಯಕ್ರಮಕ್ಕೆ ಬಂದ ಗೆಸ್ಟ್ನೂ ಸೇರಿದ ಹಾಗೆ ನಾನು ಹೇಳಿದ ಎಲ್ಲರ ಪರಿಶ್ರಮನೂ ಒಂದು ಎಪಿಸೋಡ್ ಹಿಂದೆ ಇರುತ್ತೆ. ತುಳಸಿಯವರು ಬಂದಿರೋದ್ರಿಂದ ಅದನ್ನು ನೀವು ಟಿ ವಿಲಿ ಹಾಕೋದು ಬೇಡ ಅಂತ ಹೇಳಿದ್ರಿ. ಆಗಲೇ ನೀವು ಇವ್ರ ಹತ್ರ ಶ್ರಮದ ಬಗ್ಗೆ ಹೇಳ್ತಾ ಇದ್ರಲ್ವಾ? ಅದೇ ಶ್ರಮನ ಇವರು ಎಲ್ಲ ಹಾಕಿದಾರಲ್ವಾ? ನಿಮ್ಮ ಶ್ರಮಕ್ಕೆ ಬೆಲೆ ಇದೆ ಅನ್ನೋದಾದರೆ ಎಲ್ಲರ ಶ್ರಮಕ್ಕೂ ಬೆಲೆ ಇರಬೇಕಲ್ವಾ? ಇನ್ಫ್ಯಾಕ್ಟ್ ತುಳಸಿಯವರು ಸೆಟ್ನಲ್ಲೂ ನಿಮ್ಮನ್ನು ನೆನಪಿಸ್ಕೊಂಡು ನಿಮ್ಮ ಹತ್ರ ಫೋನ್ ಮಾಡಿ ಪರ್ಮಿಷನ್ ತಗೊಳ್ಬೇಕು ಅಂತಿದ್ರು. ಆದರೆ ಅಲ್ಲಿ ನೆಟ್ವರ್ಕ್ ಸಿಗಲಿಲ್ಲ. ಹಾಯ್ ಅಭಿ. ಹಾಯ್ ಅದಕ್ಕೆ. ಅಭಿ, ನಿನ್ನೆ ಇವರು ಸಡನ್ ಆಗಿ ನಿನಗೆ ಹುಡುಗಿ ಹುಡುಕ್ತೀನಿ ಅಂತ ಹೇಳಿದಾಗ ನೀನು ಸ್ವಲ್ಪ ನರ್ವಸ್ ಆದೆ ಅಂತ ಅನ್ನಿಸ್ತು. ಅದಕ್ಕೆ ನಿನ್ನನ್ನು ಮಾತಾಡ್ಸೋಣ ಅಂತ ಬಂದೆ. ನೋ, ಹಾಗೇನಿಲ್ವಲ್ಲ. ನೀನಿಲ್ಲ ಅಂದರೂ ನಿನ್ನ ಟೆನ್ಷನ್ ನನಗೆ ಅರ್ಥ ಆಗುತ್ತೆ. ತುಂಬ ತಲೆ ಕೆಡಿಸ್ಕೋಬೇಡ. ನಿಮ್ಮ ಅಣ್ಣನ ಹತ್ರ ನಾನು ಮಾತಾಡಿದ್ದೀನಿ. ಬ್ರೋಕರ್ ಅಂತ ಎಲ್ಲ ಹೋಗೋದು ಬೇಡ. ನಮ್ಮ ಸರ್ಕಲಲ್ಲೇ ಅಬ್ಬಿಗೆ ಹುಡುಗಿನ ಹುಡುಕ್ತಿದ್ದೀವಿ ಅಂತ ಹೇಳೋಣ. ನಮಗೆ ಸೂಟ್ ಆಗೋಂಥ ಸಂಬಂಧ ಬಂದು ಅಭಿಗೂ ಹುಡುಗಿ ಇಷ್ಟ ಆದರೆ ಮಾತ್ರ ಮಾತನ್ನ ಮುಂದುವರ್ಸೋಣ ಅಂತ ಹೇಳಿದ್ದೀನಿ. ಜೊತೆಗೆ ಯಾವುದೇ ಕಾರಣಕ್ಕೂ ನೀವು ಅಭಿಗೆ ಪ್ರೆಷರ್ ಹಾಕಬಾರ್ದು ಅಂತ ಹೇಳಿದ್ದೀನಿ. ಜಾಸ್ತಿ ಚಿಂತೆ ಮಾಡಬೇಡ. ಟೇಕ್ ಯುವರ್ ಟೈಮ್. ಅದಕ್ಕೆ ಹಾರ್ಶಾಗಿ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ.
ನನ್ನ ಮದುವೆ ವಿಚಾರ ನನಗೆ ಬಿಟ್ಬಿಡಿ. ಎಲ್ಲರೂ ಅದಕ್ಕೆ ಇಂಟರ್ಫಿಯರ್ ಆದರೆ ನನಗಿಷ್ಟ ಆಗಲ್ಲ. ದತ್ತಣ್ಣ ಟೈಮ್ ಆಯ್ತು, ಟಿವಿ ಆನ್ ಮಾಡು. ಅಯ್ಯೋ ಸ್ವಲ್ಪ ಸುಮ್ಮನೆ ಇರು. ಏನ್ ತಾತ ಅರ್ಜೆಂಟಾಗಿ ಮನೆಗೆ ಬಾ ಅಂತ ಫೋನ್ ಮಾಡಿದ್ರಿ? ತುಳಸಿ, ಒಂದು ನಿಮಿಷ ಬರ್ತೀಯಮ್ಮ ಇಲ್ಲಿ? ಹಾ ಅಣ್ಣ ಬಂದೆ. ಅರೆ ನೀವೆಲ್ಲ ಇಲ್ಲಿ? ಏನು ತಾತ ಫೋನ್ ಮಾಡಿ ಅರ್ಜೆಂಟಾಗಿ ಬರೋಕ್ಕೆ ಹೇಳ್ದಲ್ಲ. ಕೂತ್ಕೋ, ಎಲ್ರಿಗೂ ಒಟ್ಟಿಗೆ ಒಂದೇ ಸಲ ಉತ್ತರ ಕೊಡ್ತೀನಿ. ಕೂತ್ಕೋ. ನೋಡಿ, ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಹಾಕ್ಬೇಡಿ ಅಂದಿದ್ನಲ್ಲ, ಆದ್ರೂ ನೀನು ಯಾಕೆ ನಿಂತ ಇದ್ದೀಯಾ? ಕೂತ್ಕೋ. ನೀನೇನು ಅಡುಗೆ ಮಾಡಿದ್ಯೋ ನೋಡೇ ಬಿಡೋಣ. ನಾನು ಇಮೋಷ್ನಲ್ ವಿಷಯ ಹೇಳ್ತೀನಿ. ನಿಮ್ಮ ಮಟ್ಟಿಗೆ ನೀವು ಹೇಳ್ತಿರೋದು ಸರಿ ಇರ್ಬೋದು, ಆದರೆ ಈ ಎಪಿಸೋಡ್ ಟೆಲಿಕಾಸ್ಟ್ ಆದರೆ ಮಾತ್ರ ಪ್ರೊಡ್ಯೂಸರ್ಗೆ ಹಣ ಸಿಗೋದು. ನೀವು ಎಂಪ್ಲಾಯಿ ಆಗಿದ್ದು, ನಿಮಗೆ ಶ್ರಮದ ಬೆಲೆ ಹೆಚ್ಚಾಗೇ ಗೊತ್ತಿದೆ ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನನ್ನ ಮಾತಿಗೆ ಬೆಲೆ ಕೊಡೋದು ಬೇಡ, ನನ್ನ ತಂಡದ ಶ್ರಮಕ್ಕೆ ಬೆಲೆ ಕೊಡಿ. ಎಪಿಸೋಡ್ನ ಇವತ್ತು ಟಿ ವಿಲಿ ಹಾಕೋಕ್ಕೆ ಬಿಡಿ ಪ್ಲೀಸ್. ಸರಿ, ಆದರೆ ನೋಡು, ಈ ವಿಷಯನ ಈವಾಗಲೇ ತುಳಸಿ ಹೇಳೋದು ಬೇಡ. ಪಾಪಮ್ಮ, ಪೂರ್ಣಿ ಮಾವ ನನ್ನನ್ನು ಕರೆದ್ರಾ? ಏನು ವಿಷಯ? ಪಾಪಮ್ಮ, ಅವತ್ತು ಸಿರಿ ಅಂತ ನಮ್ಮ ಮನೆಗೆ ಬಂದಿದ್ಲಲ್ಲ, ಅವಳ ಅತ್ತೆ ಇವತ್ತು ನಮ್ಮ ಎಪಿಸೋಡಲ್ಲಿ ಬರ್ತಾ ಇದೆ. ಏನು ತುಳಸಿ ಬಂದಿದ್ದಾರಾ ಇವತ್ತಿನ ಶೋಗೆ? ಇವತ್ತು ನಮ್ಮ ಜೊತೆಗಿರೋರು ನಿಮ್ಮ ಹಾಗೆ ಒಬ್ಬ ಸಾಮಾನ್ಯ ಗೃಹಿಣಿ ಮತ್ತು ಅಸಾಮಾನ್ಯ ಶೆಫ್. ಮಾವ, ಅದು ನಾನು ಟಿ ವಿ ನೋಡ್ತಾ ಇರೋದು ಕಾಣಿಸ್ತಾ ಇಲ್ವಾ? ಮಧ್ಯೆ ಮಾತಾಡಬೇಡ, ಕೇಳಿಸ್ಕೊಳಕ್ ಬಿಡು. ಇವರು ಒಬ್ಬ ಅಕ್ಕರೆಯ ತಾಯಿ ಹಾಗೂ ಮಾವನ್ನ ಅಪ್ಪನ ರೀತಿ ಪ್ರೀತಿ ಮಾಡೋ ಸೊಸೆ. ತುಳಸಿಯವರೇ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮೆಲ್ಲರಿಗೋಸ್ಕರ ಏನು ಅಡುಗೆ ಮಾಡಬೇಕು ಅಂತಿದ್ದೀರಾ? ನಾನು ಯಾವುದು ಒಂದು ರೆಸಿಪಿ ಅಂತ ಹೇಳ್ತಾ ಇಲ್ಲ, ಪಟ್ಪಟ ಅಂತ ನಮ್ಮ ಕರ್ನಾಟಕದ ಸಾಂಪ್ರದಾಯಿಕ ಅಡುಗೆನ ಹೇಗೆ ಮಾಡಬೇಕು ಅಂತ ಹೇಳ್ತೀನಿ. ನಾಲ್ಗೆಗೂ ರುಚಿ, ಆರೋಗ್ಯಕ್ಕೂ ಒಳ್ಳೆಯದು. ಎಷ್ಟು ಇನ್ನೋಸೆಂಟಾಗಿ ಮಾತಾಡ್ತಾರೆ ಅಲ್ವಾ? ಪಾಪಮ್ಮ, ಎಷ್ಟು ಬೇಗ ಅಷ್ಟೆಲ್ಲ ಅಡುಗೆ ಮಾಡಿಬಿಟ್ರು ಗೊತ್ತಾ? ಅದು ರುಚಿಕಟ್ಟಾಗಿ. ಮಾವ ಮನೆಗೆ ವಾಪಸ್ ಬರೋ ಹಾಗೆ ಮಾಡಿದ್ದು ಇವರೇ ಪಾಪಮ್ಮ. ಮೊದಲು ತುಂಬ ಗಾಬರಿ ಆಗಿಬಿಟ್ರು, ಕ್ಯಾಮ್ರಾ ಫೇಸ್ ಮಾಡ್ತಿರೋದೇ ಫಸ್ಟ್ ಟೈಮ್ ಅಂತೆ. ಆದರೆ ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂತ. ಮೊದಲು ತೊಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಇದಕ್ಕೆ ನಮ್ಮ ಮಾವ ಇಲ್ಲಿಗೆ ಬಾ ಅಂತ ಒತ್ತಾಯ ಮಾಡಿದ್ದು. ಇದನ್ನ ಟೆಲಿಕಾಸ್ಟ್ ಆಗೋಕೆ ನಿಮ್ಮ ಮುಕ್ಕಪ್ಪ ಹೇಗ್ಬಿಟ್ಟ?